ಡಿಜಿಟಲ್ ಅರೆಸ್ಟ್ ಅನ್ನೋ ಕರಾಳತೆ. ಬಂಧನಕ್ಕೊಳಗಾದ್ರೆ ಬದುಕು ಬರ್ಬಾದ್. ಖಂಡಿತ ಈ ಡಿಜಿಟಲ್ ಅರೆಸ್ಟ್ ಬಗ್ಗೆ ಪ್ರತಿಯೊಬ್ಬರು ತಿಳಿದುಕೊಳ್ಬೇಕು. ಯಾಕಂದ್ರೆ ಈ ಅರೆಸ್ಟ್ಗೆ ಯಾವಾಗ ಯಾರು ಬೇಕಾದ್ರೂ ಆಗಬಹುದು. ಡಿಜಿಟಲ್ ಅರೆಸ್ಟ್ ಆಗಿ ತಮ್ಮ ಬದುಕನ್ನೇ ಬರ್ಬಾದ್ ಮಾಡ್ಕೊಳ್ಬಹುದು. ಹಾಗಾದ್ರೆ ಡಿಜಿಟಲ್ ಅರೆಸ್ಟ್ ಅಂದ್ರೆ ಏನು, ಇದರಿಂದ ತಪ್ಪಿಸಿಕೊಳ್ಳೋದು ಹೇಗೆ ಅನ್ನೋದನ್ನ ತಿಳಿದುಕೊಳ್ಳೋಣ. ಡಿಜಿಟಲ್ ಅರೆಸ್ಟ್ ಅಂದ್ರೆ ಅದು ಒಂದು ಬಗೆಯ ಸೈಬರ್ ವಂಚನೆ. ಆನ್ಲೈನ್ ಕಳ್ಳರು ಜನರಿಗೆ ಫೋನ್ ಮಾಡಿ ತಾವು ಇಡಿಯವರು, ಸಿಬಿಐ ಅವರು ಅಥವಾ ಇತರ ತನಿಖಾ ಸಂಸ್ಥೆಯ ಅಧಿಕಾರಿಗಳು ಅಂತ ಕರೆ ಮಾಡಿ ಸುಳ್ಳು ಆರೋಪ ಹೊರಿಸಿ ಹೆದರಿಸಿ ಬೆದರಿಸಿ ಹಣಕ್ಕೆ ಬೇಡಿಕೆ ಇಟ್ಟು ಕರೆ ಸ್ವೀಕರಿಸಿದವರ ಬ್ಯಾಂಕ್ ಅಕೌಂಟ್ನಲ್ಲಿದ್ದ ಹಣವನ್ನೆಲ್ಲ ದೋಚುವ ಕರಾಳ ಪ್ಲಾನೇ ಡಿಜಿಟಲ್ ಅರೆಸ್ಟ್. ಇವರ ವಂಚನಾ ಜಾಲಕ್ಕೆ ಯಾರು ಬೇಕಾದರೂ ಬೀಳಬಹುದು. ದುರಂತ ಅಂದ್ರೆ ಇವರು ಟಾರ್ಗೆಟ್ ಮಾಡ್ತಿರೋದೇ ವಿದ್ಯಾವಂತರನ್ನು. ಹಾಗಾದ್ರೆ ಈ ವಂಚಕರು ಹೇಗೆ ಡಿಜಿಟಲ್ ಅರೆಸ್ಟ್ ಮಾಡ್ತಾರೆ? ಸೈಬರ್ ಖದೀಮರು ಮೊದಲು ತಾವು ಟಾರ್ಗೆಟ್ ಮಾಡಿದವರನ್ನು ಫೋನ್ ಮೂಲಕ ಸಂಪರ್ಕಿಸ್ತಾರೆ. ಆ ಬಳಿಕ ನಾವು ಸಿಬಿಐ, ಇಡಿ, ನಾರ್ಕೋಟಿಕ್ಸ್ ಅಥವಾ ತೆರಿಗೆ ಇಲಾಖೆ ಅಧಿಕಾರಿಗಳಂತ ಪರಿಚಯ ಮಾಡಿಕೊಳ್ತಾರೆ. ನಂತರ ನೀವು ಅಕ್ರಮವಾಗಿ ಹಣ ವರ್ಗಾವಣೆ ಮಾಡಿದ್ದೀರಾ ಅಥವಾ ನಿಮಗೆ ಸರ್ಕಾರದಿಂದ ಬ್ಯಾನ್ ಆಗಿರುವ ಅಥವಾ ನಿಷೇಧಿತ ವಸ್ತುಗಳು ಕೊರಿಯರ್ನಲ್ಲಿ ಬಂದಿವೆ ಅಥವಾ ನೀವೇ ನಿಷೇಧಿತ ವಸ್ತುಗಳನ್ನು ಕೊರಿಯರ್ ಮೂಲಕ ಕಳಿಸಿದ್ದೀರಾ ಎಂದು ವಾದಿಸ್ತಾರೆ. ಜೊತೆಗೆ ಸೈಬರ್ ಆರೋಪಗಳನ್ನು ನಿಮ್ಮ ಮೇಲೆ ಹೊರಿಸ್ತಾರೆ. ಒಂದು ವೇಳೆ ನೀವು ಭಯಭೀತರಾದರೆ ನಂತರ ವಿಡಿಯೋ ಕರೆ ಮಾಡಿ ಅಥವಾ ವಾಟ್ಸಪ್ ಕರೆ ಮಾಡಿ ನಿಮ್ಮನ್ನು ಸಂಪರ್ಕದಲ್ಲಿರಿಸಿ ನಿಮ್ಮನ್ನು ಅಕ್ರಮದ ಹೆಸರಿನಲ್ಲಿ ವಿಚಾರಣೆಗಾಗಿ ಬಂಧಿಸಲಾಗಿದೆ, ಕಂಪ್ಯೂಟರ್ ಮೊಬೈಲ್ ಪರದೆಗೆ ಕಾಣುವಂತೆ ಒಂದು ಕೊಠಡಿಯಲ್ಲಿ ಅಥವಾ ಒಂದೇ ಜಾಗದಲ್ಲಿ ಕೂರುವಂತೆ ಬೆದರಿಕೆ ಹಾಕ್ತಾರೆ. ಸಂತ್ರಸ್ತರನ್ನು ನಂಬಿಸುವ ಸಲುವಾಗಿ ತಾವು ಯಾವ ತನಿಖಾ ಸಂಸ್ಥೆಯ ಅಧಿಕಾರಿಗಳೆಂದು ತಿಳಿಸ್ತಾರೋ ಆ ಕಚೇರಿಯ ವಾತಾವರಣವನ್ನು ಸೃಷ್ಟಿಸಿಕೊಂಡು ಅಧಿಕಾರಿಗಳೆಂದು ನಿರೂಪಿಸಿಕೊಳ್ಳಲು ನಕಲಿ ಐಡಿ ಕಾರ್ಡ್ಗಳನ್ನು ತೋರಿಸ್ತಾರೆ. ಕೆಲವು ಸಂದರ್ಭಗಳಲ್ಲಿ ವಾರಂಟ್ ಪ್ರತಿಗಳನ್ನು ತೋರಿಸಿ ಸಂತ್ರಸ್ತರಿಗೆ ವಿಡಿಯೋ ಮೂಲಕ ನಂಬಿಸ್ತಾರೆ. ಅನಂತರ ನಿಮ್ಮ ಫೋನ್ ಅಕ್ರಮಕ್ಕೆ ಬಳಸಲಾಗಿದೆ, ನೀವು ಕಾನೂನು ಬಾಹಿರ ಚಟುವಟಿಕೆಯಲ್ಲಿ ತೊಡಗಿಕೊಂಡಿದ್ದೀರಿ ಅಂತ ಹೇಳುತ್ತಾ ಜೈಲು, ಗಲ್ಲು ಶಿಕ್ಷೆಯ ಹೆಸರಲ್ಲಿ ಸಂತ್ರಸ್ತರನ್ನ ಹೆದರಿಸಿ ಹಣಕ್ಕೆ ಬೇಡಿಕೆ ಇಡ್ತಾರೆ. ಆ ಬಳಿಕ ಈ ಪ್ರಕರಣದಿಂದ ನಿಮ್ಮನ್ನು ಪಾರು ಮಾಡಲು ಇಂತಿಷ್ಟು ಹಣ ಕೊಡಬೇಕಾಗುತ್ತೆ. ಈ ಸಂದರ್ಭದಲ್ಲಿ ಯಾರನ್ನು ಸಂಪರ್ಕಿಸಬಾರದು ಅಂತ ಹೇಳಿ ಮೂರನೇ ವ್ಯಕ್ತಿಯ ಬ್ಯಾಂಕ್ ಖಾತೆಗೆ ಆನ್ಲೈನ್ ಮೂಲಕ ಹಣ ವರ್ಗಾವಣೆ ಮಾಡಿಸಿಕೊಳ್ತಾರೆ. ಹಣ ವರ್ಗಾವಣೆ ಆಗ್ತಿದ್ದಂತೆ ಕಳ್ಳರ ನಂಬರ್ಗಳು ಸ್ವಿಚ್ ಆಫ್ ಆಗುತ್ತೆ. ನೀವು ಏನಾಗ್ತಿದೆ ಅಂತ ತಿಳಿಯುವ ಮುನ್ನವೇ ಎಲ್ಲವನ್ನ ಕಳೆದುಕೊಂಡು ಬರ್ಬಾದ್ ಆಗ್ತೀರಾ ಜೋಕೆ. ಡಿಜಿಟಲ್ ಅರೆಸ್ಟ್ನಿಂದ ಹಾಗಾದ್ರೆ ಪಾರಾಗೋದು ಹೇಗೆ? ಯಾರಾದರೂ ನಿಮಗೆ ತನಿಖಾ ಸಂಸ್ಥೆಯ ಅಧಿಕಾರಿಗಳು ಅಂತ ಹೇಳಿ ಕರೆ ಮಾಡಿದ್ರೆ ನೀವು ವಿಚಲಿತರಾಗಬೇಡಿ. ವಿವರವಾಗಿ ಪರಿಶೀಲಿಸಿ. ಅಪರಿಚಿತ ಮತ್ತು ಅಂತಾರಾಷ್ಟ್ರೀಯ ಕರೆಗಳ ಬಗ್ಗೆ ಎಚ್ಚರ ವಹಿಸಿ. ನೀವು ಪ್ರಮುಖವಾಗಿ ಗಮನಿಸಬೇಕಾದ ಅಂಶ ಅಂದರೆ ತನಿಖಾ ಅಧಿಕಾರಿಗಳು ಎಂದೂ ಫೋನ್ ಕರೆಗಳ ಮೂಲಕ ಹಣಕ್ಕೆ ಬೇಡಿಕೆ ಇಡುವುದಿಲ್ಲ. ಅಲ್ಲದೆ ನಮ್ಮ ದೇಶದಲ್ಲಿ ಡಿಜಿಟಲ್ ಅರೆಸ್ಟ್ ಎಂಬ ಕಾನೂನೇ ಇಲ್ಲ. ಇನ್ನು ಈ ವಂಚಕರ ಬಗ್ಗೆ ಅನುಮಾನ ಬಂದರೆ ಕೂಡಲೇ ಸೈಬರ್ ಸಹಾಯವಾಣಿ ನಂಬರ್ 1930 ಅಥವಾ ಪೊಲೀಸರನ್ನೇ ಸಂಪರ್ಕಿಸಿ. ಹಾಗಾದರೆ ವಂಚನೆಗೊಳಗಾದ್ರೆ ಏನು ಮಾಡಬೇಕು? ಒಂದು ವೇಳೆ ನೀವು ಡಿಜಿಟಲ್ ಅರೆಸ್ಟ್ಗೆ ಒಳಗಾಗಿ ಹಣ ಕಳೆದುಕೊಂಡ್ರೆ ಭಯಪಡದೆ ಮೊದಲು ನಿಮ್ಮ ಬ್ಯಾಂಕ್ ಸಂಪರ್ಕಿಸಿ ಖಾತೆಯನ್ನು ಸ್ಥಗಿತಗೊಳಿಸಿ. ಸೈಬರ್ ಸಹಾಯವಾಣಿ 1930ಗೆ ಸಂಪರ್ಕಿಸಿ. ನಂತರ ನ್ಯಾಷನಲ್ ಸೈಬರ್ ಕ್ರೈಮ್ ರಿಪೋರ್ಟಿಂಗ್ ಪೋರ್ಟಲ್ನಲ್ಲಿ ದೂರು ದಾಖಲಿಸಿ. ನೆನಪಿಡಿ, ವಂಚನೆಗೊಳಗಾಗಿ ದೂರು ದಾಖಲಿಸುವ ಬದಲು ವಂಚನೆಗೊಳಗಾಗದಂತೆ ಎಚ್ಚರ ವಹಿಸುವುದೇ ಜಾಣತನ. ಅಪರಿಚಿತ ಕರೆಗಳನ್ನು ಸ್ವೀಕರಿಸದಿರಿ. ತನಿಖಾಧಿಕಾರಿಗಳು ಅಂತ ಕರೆ ಮಾಡಿದ್ರೆ ಭಯ ಬೀಳದಿರಿ. ಡಿಜಿಟಲ್ ಅರೆಸ್ಟ್ ಅನ್ನೋದೇ ಇಲ್ಲ ಅನ್ನೋದನ್ನ ಮೊದಲು ತಿಳಿದುಕೊಳ್ಳಿ. ಗೋವಿಂದರಾಜ್, HR, ವಿಜಯ್ ಟೈಮ್ಸ್, ಬೆಂಗಳೂರು.